ಸರ್ ನನ್ನೇ ಜಿ ಟಿ ಮಾಲ್ ನಿಮಗೆ ಪ್ರಶ್ನೆ ಸರ್. ಜಿ ಟಿ ಮಾಲಲ್ಲಿ ಫ್ಯಾನ್ಸ್ ಮೀಟ್ ಆಗುತ್ತೆ. ಆ ಮೀಟಲ್ಲಿ ಒಂದು ಹೇಳ್ತೀರಾ ಅಂದರೆ ವಿಜಯ್ ಅವರಿಗೆ ಕನ್ನಡಿಗರ ಸೌಂಡ್ ಹೇಗಿದೆ ಅಂತ ನೋಡಿ ಅಂತ. ಸೊ ಅದು ನೋಡಿದಾಗ ಅನಿಸ್ತು ಅಂದರೆ ಸಿನಿಮಾ ಸಂದರ್ಭದಲ್ಲಿ ಒಂದು ಕ್ರಿಯೇಟಿವ್ ಇದಿರುತ್ತಲ್ಲ ಸರ್, ಒಂದು ಪ್ರೀತಿಯ ಕಲಹ ಇಬ್ಬರು ಮಧ್ಯೆ ಇರ್ತಿತ್ತಾ ಅಂತ ಸ್ಕ್ರಿಪ್ಟ್ ವಿಚಾರದಲ್ಲಿ ಬಂದಾಗ. ಅಂದರೆ ಕನ್ನಡಿಗರು ಏನು ಬೇಕು ಅನ್ನೋದು ನನಗೆ ಗೊತ್ತು, ಇನ್ಪುಟ್ಸ್ ಒಂದಷ್ಟು ವಿಚಾರವಾಗಿ ಅವ್ರಿಗೆ ಏನಾದ್ರು ಹೇಳಿದ್ರಾ ಅಂತ ಆ ಮಾತು ಕೇಳಿದಾಗ ಹಂಗೆ ಅನಿಸ್ತಾ ಇತ್ತು. ಖಂಡಿತ ಇರುತ್ತೆ ಸರ್. ಅವ್ರೇನು ಪರ್ಫೆಕ್ಷನಿಸ್ಟ್ ಅಲ್ಲ, ನಾನೇನು ಪರ್ಫೆಕ್ಷನಿಸ್ಟ್ ಅಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ಮಂಜುನು ಇದ್ದಾರೆ, ಚಕ್ರವರ್ತಿ ಅವ್ರು ಕೂತಿದ್ರು, ಖಂಡನ್ ಅಂತ ನಾವೊಬ್ಬರು ಸ್ನೇಹಿತರು ಕೂತಿದ್ರು, ನಂದಕಿಶೋರ್ ಕೂಡ ಒಂದು ಭಾಗದಲ್ಲಿ ಬಂದು ಡಿಸ್ಕಷನ್ಗೆ ಕೂತಿದ್ರು. ಈ ಡಿಸ್ಕಷನ್ ಅನ್ನೋದು ಇವ್ರ ಕತೆ ಕೇಳಿದ್ದು ನಾನು ಕೇವಲ 1.5 ಗಂಟೆಯಲ್ಲಿ. ಆಮೇಲೆ 6 ದಿನಗಳಿಂದ 8 ದಿನಗಳ ಕಾಲ ನಾವು ಡಿಸ್ಕಸ್ ಮಾಡ್ತೀವಿ. ಡಿಸ್ಕಸ್ ಮಾಡಿದ್ಮೇಲೆ ಇದು ಓಕೆ ಅಂತ ಅಂದಮೇಲೆ 8ರಿಂದ 9 ತಿಂಗಳು ನಾವು ಕೂತಿದ್ದೀವಿ ಸಿನಿಮಾ ಮಾಡೋಕ್ಕೆ. ಅದ್ರಲ್ಲಿ ಅಷ್ಟು ಜನನೂ ಬಂದಿದ್ದಾರೆ. ಸೊ ನಮಗೆ ಮೊದಲನೇ ಭಾಗನೇ ಎಲ್ಲ ಓಕೆ ಆಗಿದ್ರೆ 8ರಿಂದ 9 ತಿಂಗಳು ಆಗ್ತು ಅಂತೀವಿ ನಾವು. 8ರಿಂದ 9 ತಿಂಗಳಲ್ಲಿ ಕೊನೇ ದಿನ ಇದೆಯಲ್ಲ, ಅದು ಒಂದೇ ದಿನ ಒಳ್ಳೆ ದಿನ, ಎಲ್ಲ ಓಕೆ ಆಗಿದ್ದಿನ. ಅದಕ್ಕೆ ನಮ್ಮ ಹಿಂದಿನ ದಿನಗಳು ಎಲ್ಲ ಕಿತ್ತಾಟ ದಿನ. ಬಟ್ ಯಾರು ಹೊಡೆದಾಡ್ಕೊಳ್ಳಿಲ್ಲ, ಏನು ಮಾಡಿಲ್ಲ. ಯಾಕಂದರೆ ಒಂದು ಒಳ್ಳೇದೇನೆಂದರೆ ಸರ್, ನಾವು ಸಿಕ್ಕಾಪಟ್ಟು ಏನೇ ಕನ್ನಡದಲ್ಲಿ ಬೈದವ್ರಿಗೆ ಅರ್ಥ ಆಗಲ್ಲ. ಸೊ ಅದೊಂದು ಒಳ್ಳೇದಿತ್ತು. ಸೊ ಮಂಜು ಅವ್ರಿಗೆ ನಾನು ಮಂಜು ಅವ್ರಿಗೆ ಏನು ಬೈದಿರ್ತೀನೋ, ಮಂಜು ಅವರು ಅವ್ರ ಅಸಿಸ್ಟೆಂಟಿಗೆ ಪಕ್ಕದಲ್ಲಿ, ಅವ್ರು ಇನ್ನೊಬ್ರಿಗೆ, ಎಲ್ಲ ಆದಮೇಲೆ ಶಿವ ಮೇಲೆ ಎಲ್ಲರ ಮೇಲೂ ಕೋಪ ತೀರಿಸ್ಕೊಂಡಿದ್ದೀವಿ. ಏನಕ್ಕಂದರೆ ಅಗೇನ್ 8 ಮಂತ್ಸ್ ಯಾಕಾಯ್ತು, ಹೇಳಿದ್ದೆಲ್ಲ ಒಪ್ಪೋ ಅಂತ ನಿರ್ದೇಶಕ ಅವರಲ್ಲ ಸರ್. ಅವರು ಡಿಬೇಟ್ ಮಾಡೋರು, ನಾವು ಡಿಬೇಟ್ ಮಾಡ್ತಾ ಇದ್ವಿ. ಸೊ ಬೇಸಿಕ್ಲಿ ಐ ಥಿಂಕ್ ದಟ್ ವಾಸ್ ಆಲ್. ಅದು ಇರಲೇಬೇಕಾದ್ದು. ಅದು ಆ ಹೆಲ್ದಿನೆಸ್ ಇಲ್ಲ ಅಂದರೆ ಇವತ್ತು ಖುಷಿ ಪಡ್ಬೇಕು ಸರ್ ನಾವು, ಅವತ್ತಲ್ಲ. ಅವತ್ತು ನಾನು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೆ, ಅವ್ರು ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ, ಇಲ್ಲ ನನ್ನನ್ನು ಇಂಪ್ರೆಸ್ ಮಾಡೋಕ್ಕೆ ಮಂಜು ಇವರೆಲ್ಲರೂ ಹಾಗಾದರೆ ಅದು ಸಿನಿಮಾ ಆಗೋಕ್ಕೆ ಸಾಧ್ಯನೇ ಇಲ್ಲ. ಹಾಗಂತ ಅವತ್ತಿಗೆ ನಮಗೆ ಮ್ಯಾಚಸ್ ದೊಡ್ಡದಾಗುತ್ತಾ ನಿಜವಾಗ್ಲೂ ಗೊತ್ತಿಲ್ಲ. ಒಳ್ಳೆ ಸಿನಿಮಾ ಕೊಡೋಣ ಅನ್ನೋ ಪ್ರಯತ್ನ, ಒಳ್ಳೆ ಕತೆ ತೊಗೊಂಬಂದ್ಯಾರು. ಒಂದು ಒಳ್ಳೆ ಕತೆ ತೊಗೊಂಬರ್ಲಿಲ್ಲ ಅಂದರೆ ಆ 8 ತಿಂಗಳು ಡಿಸ್ಕಷನು ಆಗ್ತಾ ಇರಲಿಲ್ಲ. ಸೊ ಐ ವಿಲ್ ಗಿವ್ ದ ಫಸ್ಟ್ ಕ್ಯಾಂಡಲ್ ದ ವ್ಯಾಲ್ಯೂ. ಹೀ ಈಸ್ ದಟ್ ಫಸ್ಟ್ ಕ್ಯಾಂಡಲ್. ಆ್ಯಂಡ್ ವಿತ್ ದಟ್ ಕ್ಯಾಂಡಲ್, ಆ ಒಂದು ಕ್ಯಾಂಡಲ್ನ ಇಟ್ಕೊಂಡು ನಾವು 1000 ಕ್ಯಾಂಡಲ್ ಹಚ್ಚಿದ್ದೀವಿ ಎಲ್ಲರೂ. ಸೊ ಐ ಗಿವ್ ಎ ಕ್ರೆಡಿಟ್ ಟು ಹಿಮ್. ಒಂದು 8 ತಿಂಗಳು ಡಿಬೇಟ್ ಮಾಡೋಕ್ಕೆ ನನಗೂ ಮಂಜು ಅವ್ರದ್ದೆಲ್ಲ ನನಗೆ ಅಷ್ಟು ಪರಿಚಯ ಇಲ್ಲ. ಯಾವುದೋ ಸೆಟ್ಟಲ್ಲಿ ಅವಾಗ ಸಿಕ್ಕಿದ್ರು, ಅವ್ರ ಪರಿಚಯ ಆಗೋಕ್ಕೆ ಸ್ಟಾರ್ಟ್ ಆಯಿತು, ಮಾತುಕತೆ ಸ್ಟಾರ್ಟ್ ಆಯಿತು. ಟುಡೇ ವಿ ಆರ್ ಆಲ್ ವೆರಿ ಗುಡ್ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್. ಅದಷ್ಟಕ್ಕೂ ಅವಕಾಶ ಆಗಿದೆ ಒಂದು ಕಥೆಯಿಂದ. ಖಂಡಿತ ಕಿತ್ತಾಟ ಆಗಿದೆ, ಎಲ್ಲ ಆಗಿದೆ. ಅವರು ನಮ್ಮನ್ನು ಭೇಟಿ ಮಾಡಿದ್ಮೇಲೆ ಒಳ್ಳೆ ಕನ್ನಡದಕ್ಕಿಂತ ಫಸ್ಟ್ ಕಲ್ತಿದ್ದೆ ಕೆಟ್ಟ ಕನ್ನಡ ಸರ್. ಅಲ್ಲಿಂದ ಕನ್ನಡದ ಪರಿಚಯ ಆಗಿಬಿಟ್ಟು ಒಳ್ಳೆ ಕನ್ನಡ ಮಾತಾಡೋಕ್ಕೆ ಕಲ್ತರು, ಪರವಾಗಿಲ್ಲ ಅಂದ್ಬಿಟ್ಟು. ದೋಸ್ 8 months ಆರ್ ವೆರಿ ಪ್ರೆಷಿಯಸ್ ಟು ಅಸ್, ಬಿಕಾಸ್ ಐ ಥಿಂಕ್ ದಿಸ್ ಹೋಲ್ ಫೌಂಡೇಶನ್ ಆಗಿದೆ ಅಲ್ಲಿ. ಸಿನಿಮಾ ನೋಡಿದ್ಮೇಲೆ ಎಲ್ಲರ ಪ್ರಶ್ನೆ ಇದೆ ಈಗಿರೋದೊಂದು, ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬರುತ್ತಾ ಅಂತ ಸರ್. ನಿಮಗೇನೆ ಸರ್, ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ ಬರುತ್ತಾ ಅಂತ? ಅಪ್ಪ ಇವತ್ತಿರಪ್ಪ ನೀನು, ಬೀನ್ ಟುಡೇ. ನಾಳೆಗೆ ಯಾಕೆ ಹೋಗ್ತಾ ಇದ್ದೀರಾ? ಮೊದಲೇ 2.5 ವರ್ಷ ಸಿನಿಮಾ ಮಾಡಿಲ್ಲ ಅಂತಾರೆ. 2.5 ವರ್ಷ ಸಿನಿಮಾ ಮಾಡಿ ಕೊಟ್ಟ ಮೇಲೆ ಆ ಖುಷಿಯಲ್ಲಿ ಇವ್ರಿಗೆ ಬಿಡ್ತಾ ಇಲ್ವಲ್ಲ ನೀವು? ಅವಲ್ಲ ನಾಳೆಗೆ ಹೋಗ್ಬಿಟ್ಟಿದ್ದೀರಾ. ಇನ್ನು ನಾನು ಫಸ್ಟ್ ಟೈಟಲ್ ಕಾರ್ಡ್ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ.